ಹೆಂಡತಿ ದಪ್ಪ ಇದ್ದರೆ ಜನರಿಂದ ಬರುವ ಚುಚ್ಚುಮಾತುಗಳು. ಹೆಣ್ಣು ದಪ್ಪ ಇದ್ದರೆ ಈ ಚುಚ್ಚುಮಾತು ಸಾಕಷ್ಟು ಜನ ಹೇಳುತ್ತಾರೆ. ಯಾಕೆ ಮೊದಲು ಅಷ್ಟು ಚೆನ್ನಾಗಿ ಇದ್ದೆ, ಈಗ ಇಷ್ಟು ದಪ್ಪ ಆಗಿದ್ದೀಯಾ? ಹೆಣ್ಣು ಮಕ್ಕಳು ತೆಳ್ಳಗೆ ಇದ್ದರೆ ಚಂದ. ವೇಟ್ ಇಳಿಸೋಕೆ ಟ್ರೈ ಮಾಡಿಲ್ವಾ? ಸಣ್ಣ ಆಗೋಕೆ ಏನಾದರೂ ಟ್ರೈ ಮಾಡು. ಡಯಟ್ ಬಗ್ಗೆ ಕೇಳಿದ್ದೀಯಾ? ಸ್ವಲ್ಪ ತಿನ್ನೋದು ಕಡಿಮೆ ಮಾಡು, ಸ್ವಲ್ಪ ವಾಕ್ ಮಾಡು. ವ್ಯಾಯಾಮ ಮಾಡಲ್ವಾ? ನಿನಗೆ ಬೇಗ ಡಯಾಬಿಟಿಸ್, BP ಬರುತ್ತೆ. ಕನ್ನಡಿಯಲ್ಲಿ ನೋಡಿಲ್ವಾ ನಿನ್ನ? ಹಿಂಗೆ ಊದಿಕೊಂಡಿದ್ದೀಯ. ಫೇಸ್ ಚೆನ್ನಾಗಿದೆ. ಸ್ವಲ್ಪ ತೂಕ ಇಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಡಯಟ್ ಸ್ಟಾರ್ಟ್ ಮಾಡು. ಸ್ವಲ್ಪ ತಿನ್ನೋದು ಕಡಿಮೆ ಮಾಡು. ಅದು ತಿನ್ನಬೇಡ, ಇದು ತಿನ್ನಬೇಡ. ಸುಮ್ಮನೆ ಫ್ಯಾಟ್ ತೆಗೆಯೋ ಸರ್ಜರಿ ಮಾಡಿಸಿಬಿಡು. ಚೆನ್ನಾಗಿ ಕೆಲಸ ಮಾಡು, ದೇಹ ಕರಗುತ್ತೆ. ಎದುರಿಗೆ ಇಷ್ಟು ಹೇಳುವುದಲ್ಲದೆ ಬೆನ್ನ ಹಿಂದೆ ಅಣಕಿಸುವ ಮಾತುಗಳು ಬೇರೆ. ಗಂಡ ಸಣ್ಣ, ಹೆಂಡತಿ ದಪ್ಪ, ಜೋಡಿ ನೋಡ್ರಪ್ಪ. ಅವಳಿಗೆ ಬಟ್ಟೆ ಸಿಗುವುದೇ ಕಷ್ಟ, ಅಳತೆ ಕೊಟ್ಟೆ ಹೊಲಿಸಬೇಕು. ತಿಂದು ತಿಂದು ಮಲಗಿದ್ರೆ ಇನ್ನೇನು ಕೆಲಸ ಮಾಡಿದ್ರೆ ಅಲ್ವಾ? ನಮ್ಮ ಕಾಲದಲ್ಲಿ ಹಿಂಗೆ ಇರಲಿಲ್ಲ. ನಾವು ಎಷ್ಟು ಕೆಲಸ ಮಾಡುತ್ತಿದ್ವಿ. ಅವಳು ಕೂತರೆ ಪೂರ್ತಿ ಸೋಫಾನೇ ತುಂಬುತ್ತೆ. ಮಂಚ ಮುರಿದಿದ್ರೆ ಸಾಕು. ಗಂಡ ಹೆಂಡತಿ ಸಂಸಾರ ಹೆಂಗೋ ಏನೋ, ಇವಳು ನೋಡಿದ್ರೆ ಇಷ್ಟು ದಪ್ಪ. ಇನ್ನು ಇವಳ ಗಂಡ ಬೇರೆಯವಳ ಹಿಂದೆ ಹೋಗುತ್ತಾನೆ ನೋಡು. ಈ ದಪ್ಪ ಇದ್ದರೆ ಗಂಡ ಇನ್ನೇನು ಮಾಡುತ್ತಾನೆ? ಇವಳಿಗೆ ಮಕ್ಕಳು ಆಗುತ್ತೋ ಇಲ್ವೋ? ಯಾವ ಮಂಡಿ ಅಕ್ಕಿ ತಿಂತಾಳೋ, ಇಷ್ಟು ದಪ್ಪ ಇದ್ದಾಳೆ. ಇನ್ನು ಹಲವಾರು ಕೆಟ್ಟ ಮಾತುಗಳು. ಅವರಿಗೆ ಸಹಾಯ ಮಾಡಲು ಆಗದಿದ್ದಲ್ಲಿ ಸುಮ್ಮನಿರೆ. ಆದರೆ ನಿಮ್ಮ ಚುಚ್ಚುಮಾತುಗಳಿಂದ ಮತ್ತಷ್ಟು ನೋವು ಕೊಡಬೇಡಿ. ಮುಖ್ಯವಾಗಿ ಇದರ ಬಗ್ಗೆ ಹೇಳಲು ಅಥವಾ ಕೇಳಲು ನೀವೇನು ವೈದ್ಯರಲ್ಲ ಅಥವಾ ಆಹಾರ ತೂಕ ತಜ್ಞರೂ ಅಲ್ಲ. ತೂಕ ಹೆಚ್ಚಿರುವ ಪ್ರತಿ ವ್ಯಕ್ತಿಗೂ ಅದರ ಬಗ್ಗೆ ಅರಿವಿದೆ. ನೀವದನ್ನು ಹೇಳುವ ಅಥವಾ ಕೇಳುವ ಅಗತ್ಯವಿಲ್ಲ. ತೂಕ ಹೆಚ್ಚಿದವರು ಆಗಲೇ ವಾಕಿಂಗ್, ವ್ಯಾಯಾಮ, ಕಡಿಮೆ ಊಟ ಇದನ್ನೆಲ್ಲ ಮಾಡುತ್ತಿರಬಹುದು. ನಿಮಗೆ ಗೊತ್ತಿರದೆ ಸುಮ್ಮನೆ ಮಾತನಾಡುವುದು ತಪ್ಪು. ತೂಕ ಹೆಚ್ಚಾಗಲು ಕೇವಲ ಹೆಚ್ಚು ತಿನ್ನುವುದು ಮಾತ್ರ ಕಾರಣವಲ್ಲ. ಹಾರ್ಮೋನ್ ಇಂಬ್ಯಾಲೆನ್ಸ್, PCOS, ಥೈರಾಯ್ಡ್, ಒತ್ತಡ, ಆನುವಂಶಿಕತೆ, ಗರ್ಭನಿರೋಧಕಗಳ ದುಷ್ಪರಿಣಾಮ ಮತ್ತಿತರ ಕಾರಣಗಳೂ ಇರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ವ್ಯಂಗ್ಯ ಮಾಡಿ ಅವರ ಮನಸ್ಸಿಗೆ ನೋವು ಕೊಟ್ಟು ನಿಮ್ಮ ಬೆಲೆಯನ್ನು ನೀವು ಕಳೆದುಕೊಳ್ಳಬೇಡಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.